ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಹೇಗೆ ಮಾಡೋದು ಅಂತ ತಿಳಿಸ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈಗ ಈ ಪುಳಿಯೋಗರೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ಕರಿಬೇವು, ಉದ್ದಿನ ಬೇಳೆ, ಕರೆಕಾಳು ಹಾಗೂ ಜೀರಿಗೆ ಹಾಗೂ ಕರಿಬೇವು ಸೊಪ್ಪು ಹಾಗೂ ಶೇಂಗಾ, ಕಡಲೆಬೇಳೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ನಾವಿಲ್ಲಿ MTR ಪುಳಿಯೋಗರೆ ಪೌಡರ್ನ ತೊಗೊಂಡಿದ್ದೀವಿ ಹಾಗೂ ರೈಸ್ ಬೇಕಾಗುತ್ತೆ. ಸೊ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಣ್ಣೆನ ಹಾಕೊಂಡ ನಂತರ ಈಗ ಅದಕ್ಕೆ ಕಡಲೆಬೇಳೆ, ಕರೆಕಾಳು, ಜೀರಿಗೆ ಹಾಗೂ ಉದ್ದಿನಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಈಗ ಅದಕ್ಕೆ ಶೇಂಗಾನ ಹಾಕೋಬೇಕು. ಇದೆಲ್ಲ ಹಾಕಿದ ನಂತರ ಈಗ ಅದಕ್ಕೆ ಕರಿಬೇವನ್ನ ಕೂಡ ಹಾಕ್ಕೋಬೇಕು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಬೆನಿಬೇಕಲ್ವ, ಅದೆಲ್ಲ ಚಟಪಟ ಅನ್ನಬೇಕಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಸ್ವಲ್ಪ ಬೆಂದಿದೆ, ನೋಡ್ತಿರ್ಬೋದು ಕಲರೆಲ್ಲ ಶೇಂಗಾ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾವಿಲ್ಲಿ 1 ಪ್ಯಾಕೆಟಷ್ಟು MTR ಪುಳಿಯೋಗರೆ ಪೌಡರ್ನ ಹಾಕ್ಕೋತಾ ಇದ್ದೀವಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಯಾವ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಹಾಗೂ ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕೋತಿದ್ದೀವಿ. ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಪುಳಿಯೋಗರೆಯಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೂ ಲಾಸ್ಟ್ಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಮ್ಮ ಒಂದು ಪುಳಿಯೋಗರೆ ರೆಡಿ ಆಗುತ್ತೆ. ಸೊ ಇದಕ್ಕೆ ನಾವಿಲ್ಲಿ ರೈಸ್ನ ಸೇರಿಸ್ಕೊತಾ ಇದ್ದೀವಿ. ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಯಮ್ಮಿಯಾಗಿರುವಂಥ ಹಾಗೂ ಈಸಿಯಾಗಿರುವಂತಹ ಹಾಗೂ ಬೇಗನೆ ಆಗುವಂತಹ ಒಂದು ಪುಳಿಯೋಗರೆ ರೆಡಿ ಆಗುತ್ತೆ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.